ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟರಾಜ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾರ ಹಾಕಿ ಅಭಿನಂದಿಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ತೆರಳಿ ಗಿಲ್ಲಿ ನಟ ನಮನ ಸಲ್ಲಿಸಿದ್ದಾರೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಮಹಿಳಾ ಟೆಕ್ಕಿಗೆ ಮದುವೆ ಆಗೋದಾಗಿ ನಂಬಿಸಿ ವಂಚಿಸಿದ್ದ ಖತರ್ನಾಕ್ ವಿಜಯ್ನ ಕರಾಳ ಮುಖ ಮತ್ತಷ್ಟು ಬಯಲಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಿನಲ್ಲೂ ದೋಖಾ ಮಾಡಿರೋದು ಬಯಲಾಗಿದೆ. ಕುಣಿಗಲ್ನಲ್ಲಿ ಹಲವರಿಗೆ ಟೆಂಡರ್ ಕೊಡಿಸೋದಾಗಿ ನಂಬಿಸಿ ವಂಚಿಸಿದ್ದಾನೆ. ಶಿವಮೊಗ್ಗದಲ್ಲೂ ಯುವತಿ ಬಳಿ 13 ಲಕ್ಷ ಸುಲಿಗೆ ಮಾಡಿದ್ದಾನೆ. ಆನೇಕಲ್ನಲ್ಲಿ ಸಿಮೆಂಟ್ ಫ್ಯಾಕ್ಟರಿ ಮಾರಾಟ ನೆಪದಲ್ಲಿ 90 ಲಕ್ಷ ಸುಲಿಗೆ ಮಾಡಿದ್ದಾನಂತೆ. ಕದೀಮ ವಿಜಯ್ ವಿರುದ್ಧ ವಿಧಾನಸೌಧ ಠಾಣೆ, ಕುಣಿಗಲ್, ನಾರ್ತ್ ಸೆನ್ ಕೆಂಗೇರಿ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ. ವಿಜಯರಾಜ್ ಗೌಡ ಅಂತ ಇವನು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಪರಿಚಯ ಮಾಡ್ಕೊತಾನೆ. ಒಂದು ಮೆಟ್ರಿಮೋನಿಯಲ್ ಸೈಟಲ್ಲಿ ಈ ನಮ್ಮ ಕಂಪ್ಲೇನೆಂಟ್ಗೆ ಆಕೆ ಜೊತೆ ನಾನು ಅಷ್ಟೊಂದು ಆಸ್ತಿ ಇದೆ, 715 ಕೋಟಿ ರೂಪಾಯಿ ಆಸ್ತಿ ಇದೆ, ನನ್ನದು ಫ್ಯಾಕ್ಟ್ರೀಸ್ ಇದ್ದಾವೆ, ಕಂಪ್ನಿ ಇದೆ, ಮನೆ ಇದೆ ಅಂತ ಸುಮಾರು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಆಕೆ ಪರಿಚಯ ಮಾಡಿಕೊಂಡು ಆಕೆ ಜೊತೆ ಚಾಟ್ ಮಾಡೋದು, ಮಾತಾಡೋದು ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಸ್ನೇಹ ಬೆಳೆಯುತ್ತೆ. ಮುಂದೆ ಮದುವೆ ಮಾಡ್ಕೋಬೇಕಂತಲೂ ಕೂಡ ಅವರಿಬ್ಬರು ತೀರ್ಮಾನ ಮಾಡ್ತಾರೆ, ನಮ್ಮ ಕಂಪ್ಲೇಂಟ್ ಪಾರ್ಟಿ ಮತ್ತು ಅವನು ಅಕ್ಯೂಸ್ಡ್. ನಕಲಿ ಔಷಧಿಗಳಿಗೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಹೊಸ ಪ್ಲಾನ್ ಮಾಡಿದೆ. ಔಷಧಿಗಳ ಮೇಲೆ ಬಾರ್ಕೋಡ್ ಹಾಗೂ QR ಕೋಡ್ ಮುದ್ರಿಸಲು ಮುಂದಾಗಿದೆ. ಈ QR ಕೋಡ್ ಸ್ಕ್ಯಾನ್ ಮಾಡ್ತಿದ್ದಂತೆಯೇ ಮೆಡಿಸಿನ್ ಬ್ಯಾಚ್ನಿಂದ ಹಿಡಿದು ಎಕ್ಸ್ಪೈರಿ ಡೇಟ್ವರೆಗೂ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಪ್ರಾರಂಭ ಹಂತದಲ್ಲಿ ಔಷಧಿಗಳಿಗೆ QR ಕೋಡ್ ಬಳಸಿ ನಂತರ ಇಡೀ ಫಾರ್ಮಾ ಕ್ಷೇತ್ರಕ್ಕೆ ಕೋಡಿಂಗ್ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿದೆ. ವಿದ್ಯುತ್ ಕಳ್ಳತನ ಮತ್ತು ದುರ್ಬಳಕೆ ಮಾಡುವವರ ವಿರುದ್ಧ ಬೆಸ್ಕಾಂ ಸಮರ ಸಾರಿದ್ದು, ಬೆಸ್ಕಾಂ ಜಾಗೃತ ದಳ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳಗೊಂಡಿದೆ. 2025-26ರ ಆರ್ಥಿಕ ವರ್ಷದಲ್ಲಿ ಡಿಸೆಂಬರ್ ವೇಳೆಗೆ 3839 ಪ್ರಕರಣಗಳು ದಾಖಲಾಗಿವೆ. ಬರೋಬ್ಬರಿ 9.84 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ವಿದ್ಯುತ್ ಕಳ್ಳತನ ಪ್ರಕರಣಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಕಳೆದ ವರ್ಷ 2024-25ರಲ್ಲಿ ಸುಮಾರು 4577 ಪ್ರಕರಣಗಳು ದಾಖಲಾಗಿದ್ದವು. ಆದರೆ ಈ ವರ್ಷ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಸುಮಾರು 3839 ಪ್ರಕರಣಗಳು ದಾಖಲಾಗಿದೆ. ಕಳೆದ ವರ್ಷ ನಾವು ಈ 4577 ಪ್ರಕರಣಗಳಲ್ಲಿ ಸುಮಾರು 12,81,00,000 ದಂಡವನ್ನು ವಸೂಲಿ ಮಾಡಿರ್ತೀವಿ. ಈ ವರ್ಷ 3839 ಪ್ರಕರಣಗಳು ಆಲ್ರೆಡಿ 9.84 ಕೋಟಿಯಷ್ಟು ದಂಡವನ್ನು ವಸೂಲಾತಿ ಮಾಡಿರ್ತೀವಿ. ಇನ್ನು